ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನನ್ನ ಒಂದು ವಿಡಿಯೋ ನಿಮಗೆ ರೀಚ್ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಸ್ಟೋರಿ ಪಕ್ಕ ನಿಮಗೆ ಇಷ್ಟ ಆಗುತ್ತೆ. ನನಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು, ನಮ್ಮ ಅಕ್ಕನ ಬರ್ಡೇ ಅಂತ, ಚಿನ್ನು ಮುದ್ದವರು ಅವ್ರ ಅಕ್ಕನ ಬರ್ಡೇ ಅಂತ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರು. ಬನ್ನಿ ಅವ್ರಿಗೆ ವಿಶ್ ಮಾಡೋಣ. ಅರ್ಚನಾ ಅವರೇ, ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನೀವು ಯಾವಾಗಲೂ ಖುಷಿಯಿಂದ ಇರಿ. ನೀವು ಬಯಸೋದಲ್ಲಾಗಲಿ ಆ ದೇವ್ರ ಹತ್ರ ಬೇಡ್ಕೋತೀವಿ. ನಾನು ಇಲ್ಲಿವರೆಗೆ ತುಂಬ ಸ್ಟೋರಿಗಳನ್ನ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಇವಾಗ ಮನೆ ಮನೆ ಕತೆ ಸ್ಟೋರಿನ ಹಾಕ್ತಾ ಇದ್ದೀನಿ. ಅದು ಬಂದು ಇವಾಗ ಪಾರ್ಟ್ 7 ನಡೀತಾ ಇದೆ. ಪಾರ್ಟ್ 1 ನೋಡಿ ತಪ್ಪದೆ ನಿಮಗೆ ಸ್ಟೋರಿ ಚೆನ್ನಾಗಿ ಅರ್ಥ ಆಗುತ್ತೆ. ಕೆಲವೊಂದು ಹೆಣ್ಣು ಮಕ್ಕಳ ಕಷ್ಟ ಈ ರೀತಿ ಇರ್ಬೋದು ಅಂದ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಸ್ಟೋರಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ಇನ್ನು ಮುಂದೆ ಹಾಕ್ತಾ ಹೋಗ್ತೀನಲ್ಲ, ಆ ವಿಡಿಯೋನ ಮಿಸ್ ಮಾಡಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಇನ್ನೊಂದು ಹೇಳ ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಏನಂದರೆ, ಒಂದು ದೆವ್ವ ನನಗೆ ಬಂದು ಸಪೋರ್ಟ್ ಮಾಡ್ತಿದ್ದಲ್ಲ, ಆ ದೆವ್ವ ಹೆಸರು ಚೇಂಜ್ ಮಾಡಿದ್ದೀನಿ. ಅದರದ್ದು ಮೀನು ಅಕ್ಕ ಅಂತ ಇತ್ತು, ಇವಾಗ ಶಾಂತ ಅಕ್ಕ ಅಂತ ಇಟ್ಟಿದ್ದೀನಿ. ಯಾಕಂದರೆ ಈಗ ಟ್ರೆಂಡಿಂಗಲ್ಲಿ ಶಾಂತಕ್ಕನ ಹೆಸರಿದೆ, ಅದಕ್ಕೋಸ್ಕರ ಶಾಂತಕ್ಕ ಅಂತ ಇಟ್ಟಿದ್ದೀನಿ. ಏನು ಮಾಡಿದ್ರು ನಮ್ಮತ್ತೆ ಮಾತಾಡ್ತಾರೆ. ಯಾವಾಗ ಚೇಂಜ್ ಆಗ್ತಾರೋ ನಮ್ಮತ್ತೆ. ಅದು ಮಾಡು ಇದು ಮಾಡು, ಒಬ್ರಿಗೆ ಒಂದೊಂದು ಮಾಡಬೇಕು, ಇಲ್ಲಾಂದರೂ ಅದು ಇದು ಮಾಡ್ತೀನಿ ಅಂತ ಬೈತಾರೆ. ಅವ್ರಿಗೆ ಪಲಾವ್, ಇವ್ರಿಗೆ ಚಪಾತಿ, ಇನ್ನು ನಮ್ಮ ಮನೆಯವ್ರು ಇನ್ನೇನು ಕೇಳ್ತಾರೋ. ಅಮ್ಮ ದೇವರೇ, ಸಾಕಾಗುತ್ತೆ ಇಷ್ಟೆಲ್ಲ ಮಾಡೋದ್ರೊಳಗೆ. ಎಷ್ಟು ಕೆಲಸ ಮಾಡಿದ್ರು ಎಷ್ಟೇ ಹೇಳ್ತಾ ಇರ್ತಾರೆ. ಏನು ಮಾಡಿದ್ರು, ಏನು ಮಾಡಲಿ, ಏನು ಮಾಡೋದಾದ್ರೂ ಮಾತಾಡ್ತಾನೆ ಇರ್ತಾರಪ್ಪ. ಏನು ಮಾಡೋಣ, ನನ್ನ ಹಣೆ ಬರಲು ಬರ್ತಿದ್ದಂಗೆ ನಡೀತಾ ಇದೆ. ನಡೀಲಿ. ಏನಮ್ಮ ಶಾಂತಿ, ಏನು ಮಾಡ್ತಾ ಇದೆಯಾ? ಅಕ್ಕ ಬನ್ನಿ. ಬಂದ್ರಾ? ಚಪಾತಿ ಮಾಡ್ತಾ ಇದ್ದೀನಿ. ಅದೇ ನೋಡ್ತಾ ಇದ್ದೀನಿ, ಇಷ್ಟೊಂದು ತಿಂಡಿಗಳು, ಚಪಾತಿ, ಇಲ್ಲಿ ನೋಡಿದ್ರೆ ಪಲಾವ್ ಮಾಡಿಟ್ಟಿದ್ಯಾ. ಏನಿದು, ಒಂದಡಿಗೆ ಅಲ್ವಾ ಮಾಡೋದು? ಅದಾ ಅಕ್ಕ, ಅದು ಇವ್ರಿಗೆ ಅಂದ್ರೆ ಅದೇ ಅಕ್ಕ, ಅತ್ತೆಯವ್ರಿಗೆ ಪಲಾವ್ ಬೇಕಂತೆ, ಇನ್ನು ಸರಿತಾಗೆ ಚಪಾತಿ ಬೇಕಂತೆ, ಅದಕ್ಕೆ ಮಾಡು ಅಂದರು, ಮಾಡ್ತಾ ಇದ್ದೀನಿ. ಓಹೋ, ಹೌದಾ? ಹ್ಞೂ ಅಕ್ಕ. ಮಾಡು ನೀನು ನೀರೋದೇ ಮಾಡಕ್ಕಲ್ವಾ. ನಾನು ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು? ಅವ್ರಿಗೆ ಇಷ್ಟ ಬಂದಿದ್ದೆಲ್ಲ ಮಾಡಿಕೊಡು ಅಂತ ನಾನು ಹೇಳಿದ್ನಾ? ನಿನ್ನ ಸಂಸಾರ ನೀನು ಸರಿ ಮಾಡ್ಕೊ ಅಂತ ನಾನು ಹೇಳ್ಕೊಟ್ರೆ ನೀನು ಬಂದು ಅವ್ರು ಹೇಳ್ದಂಗೆಲ್ಲ ಕುಣಿತಾ ಇದೆಯಲ್ಲ. ಇನ್ನೇನು ಮಾಡಲಿ ಸಂತಕ್ಕ, ನೀವೇ ಹೇಳಿ ಮತ್ತೆ. ಏನು ಮಾಡಬೇಕಿತ್ತು ಅಂದರೆ, ಈಗ ನೀನು ಅವ್ರಿಗೆ ಹೇಳ್ಬೇಕಿತ್ತು, ನಿಮ್ಗೆ ಚಪಾತಿ ಬೇಕಾ ನೀವು ಮಾಡ್ಕೊಳ್ಳಿ, ನೀವು ಪಲಾವ್ ಬೇಕಾ ನೀವು ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದಾದರೆ ನಾನು ಮಾಡ್ತಾ ಇದ್ದೆ ಅಂತ ಹೇಳ್ಬೇಕಿತ್ತು. ಹಂಗೆ ಹೇಳ್ತಾ ಇದ್ದೆ, ಆದರೆ ಅತ್ತೆ ತುಂಬಾ ಬೈತಾ ಇದ್ರು. ಇನ್ನೆಲ್ಲಿ ನಾನು ಮತ್ತೆ ಇದು ಮಾಡಿಬಿಡ್ತೀನಿ ಅಂತ ಬೇಗ ಹ್ಞೂ ಅಂತ ಹೇಳ್ಬಿಟ್ಟು ಒಳಗೆ ಬಂದುಬಿಟ್ಟೆ ಅಕ್ಕ. ಅಯ್ಯೋ ಹುಚ್ಚುಡುಗಿ, ಈ ಥರ ಆದರೆ ನೀ ಹೆಂಗೆ? ಅವ್ರು ಹೇಳಿದ್ದಕ್ಕೆ ತಾಳಕ್ಕೆಲ್ಲ ಕುಣಿತೀಯ ನೀನು. ಅವ್ರು ಹೇಳಿದ್ದಕ್ಕೆ ಇಲ್ಲ ಅಂತ ಹೇಳು. ಆಗಲ್ಲ, ನೀವೇ ಮಾಡ್ಕೊಳ್ಳಿ, ನಿಮಗೂ ದೇವರು ಕೈ ಕೊಟ್ಟಿದೆಯಲ್ಲ ಅಂತ ಮಾತಾಡು. ಅಕ್ಕ, ನಾನು ಮೊದಲಿಂದ ಮಾತಾಡ್ಕೊ ಬಂದಿದ್ರೆ ನನಗೆ ಆ ಥರ ಮಾತಾಡೋಕ್ಕೆ ಕಷ್ಟ ಆಗ್ತಿದ್ದಿಲ್ಲ. ಆದರೆ ನಾನು ನಿಮಗೆ ಗೊತ್ತಲ್ಲ, ಏನು ಮಾಡಲಿ, ನನಗೆ ಮಾತಾಡೋಕ್ಕೆ ಧೈರ್ಯನೇ ಇರಲ್ಲ ಅವ್ರ ಮುಂದೆ. ಅದು ಹೇಳು ನಿಜಾನೇ, ನಿನ್ನ ಧೈರ್ಯ ಮೊದಲಿಂದ ಇದ್ದಿದ್ರೆ ನೀನು ಯಾಕೆ ಹಿಂಗಿರ್ತಿದ್ದೆ? ಸರಿ, ನೀನು ಗಂಡ ಎಲ್ಲಿಗೋ ಹೋಗೋಕ್ಕೆ ರೆಡಿ ಆಗ್ತಿದ್ದಾನೆ, ಬೇಗ. ಹೌದಕ್ಕ, ಅದೇ ಆ ಹುಡುಗಿ ಫೋನ್ ಮಾಡಿರಬೇಕು, ಅದಕ್ಕೇನೋ ಹೋಗ್ತಾ ಇದ್ದಾರೇನೋ. ನೋಡಿ, ಇಷ್ಟು ಸಲೀಸಾಗಿ ಹೇಳ್ತೀಯಾ, ಯಾವುದೋ ಹುಡುಗಿ ಫೋನ್ ಮಾಡಿರಬೇಕು ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ. ನೀನು ಯಾರು, ಎಲ್ಲಿಗೆ, ಏನು ಅಂತ ಕೇಳಿದ್ರೆ ತಾನೇ ಆಗೋದು. ಅದೆಲ್ಲ ಕೇಳಿದ್ರೆ ಅವನು ಯಾಕೆ ಇಷ್ಟೊಂದು ಮುಂದುವರಿತಿದ್ದ? ಹೌದಕ್ಕ, ನಾನೇ ಮಾಡಿದ ತಪ್ಪು. ಇವಾಗ ನಾನು ಏನು ಮಾಡಲಿ ಹೇಳಿ? ನೀನೇನು ಮಾಡಬೇಡ, ನಾನೇ ಮಾಡ್ತೀನಿ ಎಲ್ಲ. ಆಮೇಲೆ ನೀನು ಎಲ್ಲ ಹೇಗಿರ್ಬೇಕು ಆ ಥರ ಧೈರ್ಯದಿಂದ ಇರೋ ಅಷ್ಟೇ. ಸರಿ ಅಕ್ಕ. ಆ ಹುಡುಗಿ ಏನಾದರೂ ನಿಂಗೆ ಗೊತ್ತಿರೋಳ? ಇಲ್ಲ ಅಕ್ಕ, ನನಗೆ ಯಾರು ಏನು ಅಂತಲೇ ಗೊತ್ತಿಲ್ಲ. ಆದರೆ ಅವಳು ಮಾತಾಡ್ತಾನೆ ಇರ್ತಾಳೆ. ಅದು ಇದು ಕೊಡ್ಸೋಕೆ, ಇವ್ರನ್ನ ಒಟ್ಟರಾಸಿ ಅದು ಇದು ತೆಗೆಸ್ಕೊಳ್ಳೋಕ್ಕೋಸ್ಕರನೇ ಇವ್ರ ಜೊತೆ ಇದ್ದಾರೆ ಅವರು. ಓ ಹಾಗೇನಾ? ಬರೀ ಶಾಪಿಂಗ್ಗೋಸ್ಕರ ಇವನ್ನ ಯೂಸ್ ಮಾಡ್ಕೋತಾ ಇದ್ದಾಳೆ ಅವಳು. ಹ್ಞೂ ಅದೇ, ಆದರೆ ಇವ್ರಿಗೆ ಅರ್ಥಾಗ್ತಿಲ್ಲ ಅದು. ಈ ಕೋಡಂಗಿಗಳಿಗೆಲ್ಲ ಎಲ್ಲಿ ಅರ್ಥ ಆಗುತ್ತೆ ಶಾಂತಿ? ಅದನ್ನು ನಾವು ಹೇಗೆ ಹೇಳಬೇಕು ಆ ರೀತಿ ಹೇಳಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ, ನೋಡ್ತಾ ಇರು. ಅಂದರೆ ಅಕ್ಕ, ನಾನು ಏನು ಮಾಡ್ಬೇಕು ಇವಾಗ? ನನಗೇನು ಅರ್ಥ ಆಗ್ತಾ ಇಲ್ಲ. ನೀನೇನು ಮಾಡಬೇಡ, ಎಲ್ಲ ನಾನೇ ಮಾಡ್ತೀನಿ ನಿನ್ನ ಮೈಯೊಳಗೆ ಬಂದು. ಹೌದಾ, ಸರಿ ಆಯ್ತಕ್ಕ, ಹಾಗೆ ಮಾಡಿ. ನನಗಷ್ಟು ಧೈರ್ಯ ಎಲ್ಲಿಂದ ಬರಬೇಕು? ಅವ್ರು ಎದುರಿಸ್ಬಿಟ್ರೆ ಮತ್ತೆ ನಾನು ಎದುರ್ಕೊಬಿಡ್ತೀನಿ. ಅಂತೂ ಕಂಟಿನ್ಯಾಗಿ ಮಾತಾಡೋಕ್ಕೆ ನನ್ನ ಕೈಯಿಂದ ಗೊತ್ತಾಗಲ್ಲ. ನೀವೇ ಸರಿ ಅದಕ್ಕೆ. ನೋಡ್ತಾ ಇರು ಅವನಿಗೇನು ಮಾಡ್ತೀನಿ ಅಂತ. ಶಾಂತಕ್ಕ, ಯಾವ ಜನ್ಮದ ಋಣನೋ ನನಗೆ ತುಂಬಾ ಸಹಾಯ ಮಾಡ್ತಿದ್ದೀರ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನೀವು ಈ ಥರ ಸಹಾಯ ಮಾಡೋದು, ನನಗೆ ಈ ಥರ ಸಹಾಯ ಮಾಡೋಕ್ಕೊಬ್ರು ಬರ್ತಾರೆ ಅಂತ ನಾನು ಲೈಫಲ್ಲಿ ಅಂದ್ಕೊಂಡಿದ್ದಿಲ್ಲ. ಎಲ್ಲೋ ನನ್ನ ಜೀವನದ ಕತೆ ಮುಗೀತು, ಇಷ್ಟೇ ನನ್ನ ಜೀವನ ಅಂದ್ಕೊಂಡು ನಾನಿದ್ದೆ. ಆದರೆ ನನ್ನ ಜೀವನ ನೀವು ಸರಿ ಮಾಡ್ತೀರಾ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ ಅಕ್ಕ. ಹ್ಞೂ ಅಮ್ಮ, ನಿನ್ನ ಜೀವನ ನಾನು ಸರಿ ಮಾಡೇ ಮಾಡ್ತೀನಿ ಶಾಂತಿ, ಅದಕ್ಕೇನು ತಲೆ ಕೆಡಿಸ್ಕೋಬೇಡ ನೀನು. ಏನು ಹೇಳು ಪಿಸು ಅಂತ ಮಾತಾಡ್ತಿರೋದು? ಏಯ್, ಏನೇ ಮಾಡ್ತಿದ್ಯಾ? ಯಾರ ಜೊತೆ ಪಿಸು ಅಂತ ಮಾತಾಡ್ತಾ ಇದೆಯಾ ಇಲ್ಲಿ? ಚಪಾತಿ ಮಾಡು, ಅದು ಮಾಡು, ಇದು ಮಾಡು ಅಂತ ಆಯ್ತೇನೆಲ್ಲ? ಯಾರ ಜೊತೆ ಮಾತಾಡ್ತೀಯಾ? ನಮಗೆ ಶಾಪ ಆಗ್ತಿರ್ತೀಯಾ ಗುಣ್ ಅಂತ. ನೀನು ಶಾಪ ಹಾಕಿದ್ರೆ ನಮಗೇನು ಮುಟ್ಟೋದಿಲ್ಲ, ಆಯ್ತಾ ಎಲ್ಲ? ಆತೇವ್ರೆ, ಆಯಿತು, ಇನ್ನೆರಡು ಚಪಾತಿ ಮಾಡಬೇಕಷ್ಟೇ, ಮುಗ್ದೋಯ್ತು. ಅವ್ವ, ಅವಳು ಹೇಳಿದ್ದು 2 ಚಪಾತಿ. ನೀನು ಇಷ್ಟೊಂದು ಚಪಾತಿ ಮಾಡ್ತಾ ಇದೆಯಲ್ಲ, ಯಾಕೆ ನೀನು ತಿನ್ನಕ್ಕ? ನೋಡಿದ್ರೆ ಪಲಾವು ಮಾಡಿದ್ಯಾ, ಚಪಾತಿ 2 ಮಾಡಿಕೊಡು ಅಂದರೆ ಏನು ಇಷ್ಟೊಂದು ಮಾಡಿದ್ಯಾ? ಇಲ್ಲತ್ತೆ, ಜಾಸ್ತಿ ಏನು ಚಪಾತಿ ಮಾಡಿಲ್ಲ, 7 ಚಪಾತಿ ಮಾಡಿದ್ದೀನಿ ಅಷ್ಟೇ. ಯಪ್ಪ, 7 ಚಪಾತಿನ? ಯಾಕಷ್ಟೊಂದು ಚಪಾತಿ ಮಾಡಿದ್ಯಾ? ಅವ್ಳು ತಿನ್ನೋದೇ 2 ಚಪಾತಿ, ಇನ್ನೆಲ್ಲ ಮಿಕ್ಕಿದ್ದು ನೀನು ತಿನ್ನೋಣ ಅಂತನಾ?
ಇಲ್ಲ ಅತ್ತೆಯವ್ರೆ, ಅದೇ ನಮ್ಮ ಮನೆಯವ್ರಿಗೆ ಒಂದೆರಡು ಚಪಾತಿ, ಮಾವನವ್ರಿಗೆ 2 ಚಪಾತಿ ಅಂತ ಕೊಡೋಣ ಅಂತ. ಓಹೋ, ಅವ್ರ ಹೆಸರಲ್ಲಿ ನೀನೇ ತಿನ್ಬಿಡಕ್ಕೆ ಎಲ್ಲ ನನಗೆ ಗೊತ್ತು, ಏನು ಬೇಕಾಗಿಲ್ಲ. ಹಂಗೆ ಎತ್ತಿಡು, ಸಾಯಂಕಾಲ ತಿಂತಾಳೆ ಚಪಾತಿ. ಅತ್ತೆ ನಾನು ಪಲಾವ್ ಸ್ವಲ್ಪನೇ ಮಾಡಿದ್ದೀನಿ, ಸಾಲುತ್ತೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪನೇ ಮಾಡಿದ್ಯಾ? ಒಂದು ರಾಶಿ ರಾಶಿ ಮಾಡಿಟ್ಟಿದ್ಯಾ? ಸ್ವಲ್ಪನೇ ಮಾಡಿದಾಳಂತೆ, ಸ್ವಲ್ಪನೇ. ಮನೆ ರೇಷನ್ ಎಲ್ಲ ಹಿಂಗೆ ಖಾಲಿ ಮಾಡೋದು ಸುರಿಯೋದು, ನಾಯಿಗೆ ಹಾಕೋದು. ಎಷ್ಟು ಅಹಂಕಾರ, ಮಾಡಿರೋದು ಸ್ವಲ್ಪ ಸ್ವಲ್ಪ, ಅದರಲ್ಲಿ ಬೇರೆ ನಾಯಿಗೆ ಹಾಕಬೇಕು ಅಂತ ಹೇಳ್ತಾ ಇದೆಯಲ್ಲ. ಅವಳೇನು ತಿಂತಾಳೆ? ಇವರಿಗೆ ಹೊಟ್ಟೆ ತುಂಬ ತಿನ್ಸ್ಬಿಟ್ರೆ ಪಾಪ ಆ ಹುಡುಗಿಗೆ ಹಿಂಗೆ ಮಾಡಿ ಮಾಡಿ ಎಷ್ಟು ದಿನದಿಂದ ಮಾಡಿದ್ದೀರಾ? ಇನ್ನೂ ಈ ಥರ ಗೋಲ್ ಕೊಡಕ್ಕೆ ಬರ್ತೀನಾ? ಮಾಡ್ತೀನಿ ರೀ ನಿಮಗೆ ಆದಷ್ಟು ಬೇಗ. ಯಾಕತ್ತೇವ್ರೆ, ಏನಾಯ್ತು ನಿಮಗೆ? ಇಷ್ಟೇ ಚಪಾತಿ ಮಾಡಿದ್ದೀನಿ, ಅದ್ರಲ್ಲಿ ಬೇರೆ ಜಾಸ್ತಿ ಮಾಡಿದ್ಯಾ? ಎತ್ತಿಕ್ಕು ಸಂಜೆ ತಿಂತಾಳೆ ಅಂತ ಹೇಳ್ತಿದ್ದೀರಲ್ಲ, ನಾವೇನು ಮನ್ಸರು, ನಾವೇನು ತಿನ್ನೋದು ಬೇಡವಾ? ತಾಯಿ ಮಗಳು ಇಬ್ಬರು ಸೇರಿ ತಿಂತಾ ಇದ್ರೆ ಸಾಕ, ನಾವ್ಯಾರು ತಿನ್ನೋದು ಬೇಡ, ಮನೇಲಿರೋರು ಯಾರು ತಿನ್ನೋದು ಬೇಡ. ತಿನ್ಬೇಡ ನೀನು ಯಾಕೆ ತಿಂತೀಯಾ? ತಿನ್ನಕ್ಕೇನು ರೂಲ್ಸ್ ಇದೆ ನಿನಗೆ? ಏನಾದರೂ ಸಾಮಾನು ತಂದಾಕ್ತಿದ್ಯಾ ನೀನು? ಇಲ್ಲ ತಾನೇ ನನ್ನ ಮಗ ತಂದಾಕ್ತಿರೋದು? ಹೌದು, ನಿಮ್ಮ ಮಗನೇ ತಂದಾಕ್ತಿರೋದು, ಅದಕ್ಕೆ ನಾನು ತಿನ್ಬೇಕಲ್ವಾ? ಯಾಕೆ ತಾಳಿ ಕಟ್ಟಿಲ್ವಾ ನನಗೆ? ಓ, ತಾಳಿ ಕಟ್ಟಿದ್ರೆ ಏನು ಕುತ್ಕೊಂಡು ತಿನ್ಬೇಕಾ ನೀನು? ಹೋಗಿ ದುಡ್ಕೊಬೇಕಾಗಲ್ವಾ ನಿನ್ನ ಕೈಲಿ? ಇಷ್ಟು ವರ್ಷದಿಂದ ನೀವು ಇದ್ದೀರಲ್ಲ, ನೀವು ದುಡಿಬೋದಿತ್ತಲ್ಲ. ಓಹೋ, ನಿಂದು ಯಾಕೋ ಬರ್ತಾ ಜಾಸ್ತಿ ಆಗ್ತಿದೆ, ನೋಡ್ತಾನೆ ಇದ್ದೀನಿ. ಸರಿ, ಇವಾಗ ಹಾಕೋ ಬಾ, ನೀನು ಮಾಡ್ತೀನಿ. ಎಲ್ಲ ಮಾಡಿಟ್ಟಿದ್ದೀನಿ ತಾನೆ, ಹಾಕೊಂಡೋಗ ಕೈ ಇಲ್ವಾ? ಹಾಕೊಂಡೋಗಿ ಎಲ್ಲ ತಂದು ಇವ್ರು ಬುಡಾಕ್ ಇಡ್ಬೇಕಿತ್ತೇನೋ. ಓಹೋ, ಹಿಂಗೆಲ್ಲ ಮಾತಾಡೋಕ್ಕಾಗಿದ್ಯಾ ನೀನು? ಮತ್ತೆ ನಿಮ್ದು ಎಷ್ಟು ಅಂತ ನೋಡ್ಲಿ ನಾನು. ಅಲ್ಲ, ಇವಳಿಗೆ ಏನಾಗುತ್ತೆ? ಒಂದೊಂದ್ಸಲಿ ಚೆನ್ನಾಗೇ ಇರ್ತಾಳೆ, ಮತ್ತೆ ಒಂದೇ ಸಲ ರ್ಯಾಶ್ ಆಯ್ತಾಳೆ. ಇವಳಿಗೆ ಏನಾದ್ರು ಆಗಿದ್ಯಾ? ಇವಳಿಗೆ ಆದಷ್ಟು ಬೇಗ ಗಾಚರ ಬಿಡಿಸ್ಬೇಕು. ಮಧ್ಯದಲ್ಲಿ ಲೂಸ್ ಬಂದಂಗೆ ಆಡ್ತಾಳೆ. ಏನದು ಗೊಣಗಣ ಅಂತ ಗೊಣಗ್ತಾ ಇದ್ದೀರಾ ನನ್ನ ಮುಂದೆ? ಅಲ್ಲಿ ಮಾಡಿಟ್ಟಿದ್ದೀನಿ, ಹಾಕೊಂಡು ಹೋಗ್ತೀನಿ. ಇವಳಿಗೆ ನಾನೇ ಭಯ ಪಡಂಗಾಗ್ತಿದ್ದಲ್ಲಪ್ಪ. ಇವಳು ಯಾಕೆ ಹಿಂಗೆ ಹುಚ್ಚಿ ಥರ ಆಡ್ತಾಳೆ? ಫಸ್ಟ್ ಹಾಕೊಂಡು ಹೋಗೋಣ, ಏನೋ ಆಗಿದೆ ಇವಳಿಗೆ. ಹಂಗೆ ಮಾಡಿಟ್ಟಿದ್ದೀನಲ್ಲ, ನಿಮ್ಮ ಮಗಳು ತಗೊಂಡೋಗಿ. ನೀನು ಮಾಡಿಕ್ಕೋದು ಬೇರೆ, ಇವ್ರಿಗೆ ಬೇರೆ ಬುಡದ ಹತ್ರ ತಂದು ಕೊಡಬೇಕು. ಎಷ್ಟು ಮಾತಾಡ್ತಾಳೆ ಈಗ? ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಹುಚ್ಚಿ ಆದಂಗೆ ಆಯ್ತು ನನಗೆ. ಹೊಡಿಯೋಕೆ ಹೋದ್ರೆ ನನಗೆ ಹೊಡಿತಾಳೆ, ಬೈಯೋಕೆ ಬಂದರೆ ನನಗೆ ಬೈತಾ ಇದ್ದಾಳೆ. ಏನಾಯ್ತು ಇವಳಿಗೆ? ನಿನ್ನ ಜೊತೆ ಯಾರು ಮಾತಾಡ್ತಾರೆ ನೋಡು? ಹಿಂಗೆ ಬಾಯಿ ತೋರಿಸಿದ್ರೆ ಒಂದು ನಿಮಿಷನೂ ಇರೋದಿಲ್ಲ, ಮುಚ್ಕೊಂಡು ಹೋಗ್ತಾರೆ. ಅಮ್ಮ, ಅಕ್ಕ, ಅತ್ತೆಯವ್ರು ಎಲ್ಲೋದ್ರು? ಅತ್ತೆನವಳು ಕತ್ತೆವಳು. ನಿಮ್ಮ ಅತ್ತೆಯವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ. ಹೌದಾ ಶಾಂತಕ್ಕ? ಹೌದು ಮಾ, ಎಷ್ಟು ಮಾತಾಡ್ತಾಳೆ ನೋಡು, ಅದಕ್ಕೆ ಕೋಪ ಬಂತು. ಅದಕ್ಕೆ ನಿನ್ನ ಮೈಯಲ್ಲಿ ಬಂದು ಆ ಥರ ಜೋರಾಗಿ ಬೈದೆ ನೋಡು, ಓದ್ಲು ಮುಚ್ಕೊಂಡು. ನೋಡ್ದ, ಈ ಥರ ಜೋರಾಗಿ ಮಾತಾಡಿದ್ರೆ ಯಾರು ನಿನ್ನ ಹತ್ರ ಬರೋದಿಲ್ಲ. ನೀನು ಜೋರ್ ಮಾತಾಡೋದನ್ನ ಕಲಿಬೇಕು. ಹಾಂ ಅಕ್ಕ, ಸ್ವಲ್ಪನೇ ಕಲ್ತ್ಕೋತಾ ಹೋಗ್ತಾ ಇರ್ತೀನಿ. ಏನಮ್ಮ, ಅದು ಕಲಿಯೋಕ್ಕೇನೋ ಏನಾದರೂ ಲೆಸನ, ಏನಾದರೂ ಪಾಠನ? ಏನಿಲ್ಲ, ಅದೊಂದು ಧೈರ್ಯ ನಮ್ಮ ಮನಸ್ಸೊಳಗಿರುತ್ತೆ, ನಮ್ಮೊಳಗೆ ಇರುತ್ತೆ. ಅದು ನಾವು ಆಚೆ ಹಾಕ್ಬೇಕಷ್ಟೇ. ಹ್ಞೂ ಅಕ್ಕ, ಅದು ಮೊದಲಿಂದ ಮಾತಾಡಿ ಬಂದಿದ್ರೆ ನನಗಷ್ಟು ಗೊತ್ತಾಗ್ತಿದ್ದಿಲ್ಲ. ಇವಾಗ ಸಡನ್ ಆಗಿ ನಾನು ಮಾತಾಡು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ನಿಧಾನಕ್ಕೆ ಹೋಗ್ತಾ ಸರಿ ಆಗುತ್ತೆ. ಹೌದು, ನೀನು ಹೇಳೋದು ಸರಿನೇ. ಮೊದಲಿಂದ ನೀನು ಆ ಥರ ಮಾತಾಡಿದ್ರೆ ನಿಂಗೆ ಇಷ್ಟೆಲ್ಲ ಕಷ್ಟ ಆಗ್ತಿದ್ದಿಲ್ಲ. ನೀನು ಈಗ ಹಿಂಗೆ ಸಡನ್ನಾಗಿ ಮಾತಾಡೋಕ್ಕೂ ಆಗಲ್ಲ. ಅಮ್ಮ, ನಾನು ಆಚೆ ಹೋಗ್ಬಿಟ್ಟು ಬರ್ತೀನಿ. ನೋಡಿ ಅಕ್ಕ, ಎಲ್ಲ ಹೋಗ್ತಾ ಇದ್ದಾರೆ. ಇರು ಬಂದೆ ನಿನ್ನ ಮೈಯೊಳಗೆ. ಇವಾಗ ಮಾಡ್ತೀನಿ ಅವನಿಗೆ, ಇರು.